ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ. ಸಿಎಂ 13 ವರ್ಷ, ಪಿಎಂ 11 ವರ್ಷ. ರಜೆ ಶೂನ್ಯ, ಹಗರಣ ಶೂನ್ಯ. ಮನೆ 900 ಚದರ ಅಡಿ, ಖರೀದಿಸಿದ್ದು 2002ರಲ್ಲಿ. ವೆಚ್ಚ 1 ಲಕ್ಷ. ತನಗಾಗಿ ಅಂದ್ರೆ ಸ್ವಂತಕ್ಕಾಗಿ ಮಾಡಿಕೊಂಡಿದ್ದು ಏನೇನೂ ಇಲ್ಲ. ಆಸ್ತಿ ಶೂನ್ಯ. ತನ್ನ ಅಧಿಕಾರವನ್ನು ಬಳಸಿಕೊಂಡು ಕುಟುಂಬಕ್ಕಾಗಿ ಮಾಡಿದಂತಹ ಅನುಕೂಲ ಶೂನ್ಯ ಶೂನ್ಯ ಶೂನ್ಯ. ಮೋದಿಜಿ ಮೇಲಿರುವಂತಹ ಅತಿ ದೊಡ್ಡ ಆರೋಪ ಅಪ್ಪಟ ದೇಶ ಪ್ರೇಮಿ. ಇಂತಹ ಜನನಾಯಕನನ್ನ ಪಡೆದಂತಹ ನನ್ನ ಭಾರತ ನಿಜಕ್ಕೂ ಕೂಡ ಧನ್ಯ. 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೋದಿಜಿ. ಕಾಂಗ್ರೆಸ್ನವರೀಗ ಮೋದಿಜಿ ಅವರಿಗೆ 75 ವರ್ಷ ಆಯ್ತಲ್ವಾ, ರಿಟೈರ್ ಆಗಲ್ವಾ, ಇನ್ನು ಮೋದಿಜಿ ಮಾರ್ಗದರ್ಶಕ ಮಂಡಳಿಯನ್ನ ಸೇರ್ಕೊಳ್ಬೇಕು ಅಷ್ಟೇ ಅಂತ ಇಲ್ಲಿ ಯಾರೆಲ್ಲ ಸಲಹೆಯನ್ನ ಕೊಡ್ತಾ ಇದ್ದೀರೋ ನಿಮಗೂ ಒಂದು ಗೊತ್ತಿರಲಿ. ಮೋದಿಜಿ ಸೇರಿದ ಹಾಗೆ ರಾಜನಾಥ್ ಸಿಂಗ್ ಅವರು ಕೂಡ ಮಾರ್ಗದರ್ಶಕ ಮಂಡಳಿಯಲ್ಲಿ 2014ರಿಂದಾನೇ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ವಿಚಾರದಲ್ಲಿ ನೀವುಗಳು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ವೀಕ್ಷಕರೇ, ಮೋದಿಜಿ ಅವರ ಹುಟ್ಟುಹಬ್ಬದ ವಿಚಾರದಲ್ಲಿ ಒಂಚೂರು ಬೇಜಾರಿದೆ ನನಗೆ. ಏನು ಅಂತ ಕೇಳಿ. ನಮ್ಮೆಲ್ಲರಿಗಿಂತ ಮೊದಲು ವಿಶ್ ಮಾಡಿದ್ಯಾರು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ವಿಶ್ ಮಾಡಿಬಿಟ್ರಲ್ಲ, ಅದೇ ಬೇಜಾರು ನೋಡಿ. ವೀಕ್ಷಕರು, ಪ್ರಧಾನಿ ಮೋದಿಜಿ ಅವರ 75ನೇ ಹುಟ್ಟುಹಬ್ಬ ಅವರ ಜಾಗತಿಕ ಪ್ರಭಾವವನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ನಮ್ಮ ಪ್ರಧಾನಿಯ ವರ್ಚಸ್ ಏನನ್ನುವಂಥದ್ದನ್ನ ಎತ್ತಿ ತೋರಿಸ್ತಾ ಇದೆ. ಯಾಕೆ ಕೇಳಿ, ಮೋದಿಜಿ ಅವರಿಗೆ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋದಕ್ಕೆ ಅನೇಕ ವಿಶ್ವ ನಾಯಕರು ವಿಡಿಯೋ ಮಾಡಿದ್ದಾರೆ. ಪಾಪ ಅವರೇ ವಿಡಿಯೋ ಮಾಡಿ ಮಾತಾಡಿ ವಿಶ್ ಮಾಡಿ ಹಾಕ್ತಾ ಇದ್ದಾರೆ. ಇಸ್ರೇಲ್ನ ನೆತನ್ಯಾಹು, ಆಸ್ಟ್ರೇಲಿಯಾದ ಪ್ರಧಾನಿ ಅಲ್ಬನೀಸ್, ನ್ಯೂಜಿಲೆಂಡ್ ಪ್ರಧಾನಿ ಲಕ್ಸನ್, ರಿಷಿ ಸುನಕ್, ಭೂತಾನ್, ಟ್ರಿನಿಡಾಡ್ ಟೊಬ್ಯಾಗೊ, ಮಾರಿಷಸ್ ಇವುಗಳ ಪ್ರಧಾನಮಂತ್ರಿಗಳಾಗಿರಬಹುದು, ಇನ್ನು ಗಯಾನದ ಅಧ್ಯಕ್ಷರಾಗಿರಬಹುದು, ಫ್ರಾನ್ಸ್ ಅಧ್ಯಕ್ಷರಾಗಿರಬಹುದು, ಇಟಾಲಿ ಪ್ರಧಾನಿ ಆಗಿರಬಹುದು, ಇನ್ನು ಯುರೋಪಿಯನ್ ಒಕ್ಕೂಟ, ಆಫ್ರಿಕನ್ ಒಕ್ಕೂಟ, ಗಲ್ಫ್ ನಾಯಕರು, ವಿಶ್ವ ನಾಯಕರು. ಅಷ್ಟೇ ಯಾಕೆ, ನಮ್ಮ ಭಾರತದಲ್ಲಿ ಬಹುಸಂಖ್ಯಾತ ಮಂದಿ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಸದಸ್ಯರು ಹೇಗೂ ಇದ್ದಾರೆ ಬಿಡಿ. ಹೀಗೆ ಎಲ್ಲರ ವಿಶಸ್ ಇವತ್ತು ಮೋದಿಜಿ ಅವರಿಗೆ ಬರ್ತಾನೆ ಇದೆ. ಆದರೆ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬಕ್ಕೆ ಯಾರು ಹಾರೈಸ್ತಾರೆ ಕೇಳಿ? ಹಫೀಜ್ ಸಯ್ಯದ್, ಶಾಹಿದ್ ಅಫ್ರಿದಿ, ಮೊಹಮ್ಮದ್ ಜುಬೇರ್, ಜಾಕಿರ್ ನಾಯಕ್, ಹೀಗೆ ಈ ಥರ ಲಿಸ್ಟ್ ಹೋಗುತ್ತೆ. ಇಲ್ಲಿ ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದು ಬಿಡಿ, ಮೋದಿಜಿ ಅವರ ಹುಟ್ಟುಹಬ್ಬದ ವಿಚಾರಕ್ಕೆ ಬರೋಣ. ಟ್ರಂಪ್ ಅವರು ಮೊದಲ ವಿಷಯನ ಮಾಡಿದ್ರು. ಏನಂತ ಮಾಡಿದ್ರು? Just had a wonderful phone call with my friend Prime Minister Narendra Modi. I wished him a very happy birthday. He is doing a tremendous job. Narendra, thank you for your support on ending the war between Russia and Ukraine. President Donald Trump. ಟ್ರಂಪ್ ಅವರ ಹುಟ್ಟುಹಬ್ಬದ ಒಂದು ವಿಶ್ ಅಲ್ಲಿ ಜಿಯೋ ಪಾಲಿಟಿಕ್ಸ್ ಮಿಕ್ಸ್ ಇದೆ. ಅದರಲ್ಲಿ ಅಫ್ಕೋರ್ಸ್ ಯಾವುದೇ ಡೌಟು ಇಲ್ಲ. ಯಾಕಂದರೆ ಆಪರೇಷನ್ ಸಿಂಧೂರ್ ಆದಾಗ ತಾನೇ ಕ್ರೆಡಿಟ್ ಅನ್ನು ತಗೊಂಡು ನನಗೆ ಕ್ರೆಡಿಟ್ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಂತಹ ಮನುಷ್ಯ, ಇಸ್ರೇಲ್ ಇರಾನ್ ಯುದ್ಧ ಆದಾಗ ನಾನೇ ಆ ಯುದ್ಧವನ್ನ ನಿಲ್ಲಿಸಿದ್ವು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ಅದೇ ಮನುಷ್ಯ, ನೋಬೆಲ್ ಪ್ರಶಸ್ತಿಗೋಸ್ಕರ ಒದ್ದಾಡ್ತಾ ಇದ್ದಂತಹ ಅದೇ ಮನುಷ್ಯ ಇವತ್ತು ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳ್ತಾರೆ ಅಂತ ಅಂದ್ರೆ ಅದು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುವಂತಹ ಸಂದರ್ಭದಲ್ಲಿ ಅದನ್ನ ಹೇಳ್ತಾರೆ ಅಂತಂದ್ರೆ ನೀವೇ ಒಂದು ಬಾರಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮೋದಿಜಿ ಅವರ ಒಂದೊಂದು ನಡೆ ಕೂಡ ಇದೆಯಲ್ವಾ, ಅವರ ಒಂದೊಂದು ಹೆಜ್ಜೆ ಇದೆಯಲ್ವಾ, ಅದು ನಮ್ಮೆಲ್ಲರ ಊಹೆಗೆ ನಿಲುಕದ್ದು. ಟ್ರಂಪ್ಗೆ ಗೊತ್ತು ಭಾರತವನ್ನ ಇವತ್ತು ನಾನು ಎದುರು ಹಾಕೊಂಡು ಕೂರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ.
ಆ ಮಟ್ಟಕ್ಕೆ ಭಾರತ ಇವತ್ತು ಎದ್ದು ನಿಂತಿದೆ. ಆ ಭಾರತವನ್ನ ಆ ಮಟ್ಟಕ್ಕೆ ಎದ್ದು ನಿಲ್ಲಿಸಿದಂತಹ ನಾಯಕ ಮೋದಿಜಿ ಇದ್ದಾರಲ್ವಾ, ಅವರು ಕೂಡ ಇವತ್ತು ನನಗೆ ಹೆದರ್ಕೊಂಡು ಕೂರೋರು ಅಲ್ಲ. ಅವರನ್ನ ಕೂಡ ನನ್ನಿಂದ ಎದುರು ಹಾಕೊಳ್ಳೋದಕ್ಕಾಗಲ್ಲ ಅನ್ನುವಂಥದ್ದು ಟ್ರಂಪ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಎಲ್ಲೆಲ್ಲಿ ಏನೇನೆಲ್ಲ ಮಾಡ್ಬೇಕು ಅವೆಲ್ಲವನ್ನ ಮಾಡೇ ಮಾಡ್ತಾರೆ. ಅಂಡ್ ಆಫ್ ಕೋರ್ಸ್ ಮೋದಿಜಿ ಅವರು ಅವ್ರ ಕಡೆಯಿಂದ ಏನೇನು ಮಾಡಬೇಕು ಅವೆಲ್ಲವನ್ನ ಮಾಡ್ತಾ ಇರ್ತಾರೆ. ಆದರೆ ಈಗ ಟ್ರಂಪ್ ಅವರು ವಿಶ್ ಮಾಡಿರೋದನ್ನ ನೋಡಿ ಪಾಪ ಅಯ್ಯೋ, ಒಂದಷ್ಟು ಮಂದಿಗೆ ಉರಿನೇ ತಡ್ಕೊಳಕ್ ಆಗ್ತಾ ಇಲ್ಲ, ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಲ್ಲ, ಅವರ ಉರಿನೂ ಒಂಥರ ಕರೆಕ್ಟ್ ಬಿಡಿ. ಟ್ರಂಪ್ ಮೋದಿಜಿ ಅವರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿರೋದ್ರಲ್ಲಿ ಏನು ಅದ್ಭುತ ಇದೆ, ಅದರಲ್ಲಿ ಏನು ವಿಶೇಷ ಇದೆ? ರಾಹುಲ್ ಗಾಂಧಿ ಹುಟ್ಟುಹಬ್ಬಕ್ಕೆ ಕೂಡ ಜಾರ್ಜ್ ಸೋರೋಸ್ ಅಂದ್ರೆ ವಿದೇಶಿಯರು ಶುಭ ಹಾರೈಸೋದಿಲ್ಲವೇ? ಅದರಲ್ಲಿ ಏನಿದೆ ಮಹಾ? ಭಾರತ ದ್ರೋಹಿ ಸೋರೋಸ್ ವಿಶ್ ಮಾಡೋದಕ್ಕಿಂತ ದೊಡ್ಡದಾಯಿತು? ಇಲ್ಲಪ್ಪ. ಎಲ್ಲೋ ಒಂದು ಕಡೆ ನೋಡ್ತಾ ಇದೆ ಉರಿ ಭಕ್ತರ ಕಾಮೆಂಟ್ಗಳು. ಟ್ರಂಪ್ ಮೋದಿಜಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿಲ್ಲ, ಅವರು ಭಾರತದ ಪ್ರಧಾನಿಗೆ ಶುಭ ಹಾರೈಸಿರೋದು. ಅದರಲ್ಲಿ ಸಂತೋಷ ಮಾಡೋದು ಏನಿದೆ? ಭಾರತೀಯ ರೂಪಾಯಿ ಕುಸಿತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ, ಕಾಣಿಸ್ತಾ ಇಲ್ವಾ ಅಂತ. ಕರೆಕ್ಟು. ಎಷ್ಟೇ ಆದರೂ ಪಪ್ಪು ಗ್ಯಾಂಗ್ ಅಲ್ವಾ ನೀವುಗಳು? ನಿಮ್ಮ ಥರ ಯೋಚನೆ ಮಾಡೋದಕ್ಕೂ ಅಂತಹ ತಲೆ ಬೇಕು ಬಿಡಿ. ನನಗಿಲ್ಲಿ ಮಾತ್ರ ಒಂದು ಭಯ ಇದೆ. ಈಗ ಟ್ರಂಪ್ ಅವರು ಮೋದಿಜಿಯವರಿಗೆ ಹುಟ್ಟುಹಬ್ಬಕ್ಕೆ ವಿಶ್ ಏನೋ ಮಾಡಿದ್ರು. ಈಗ ಇವೆಲ್ಲವನ್ನ ನೋಡಿ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ಅಂತ, ಪಾಪ ಇವೆಲ್ಲವನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ. ಇಂಡಿಯಾ ಈಸ್ ಡೆಡ್ ಎಕಾನಮಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದಾಗ ನಾನು ಬೇರೆ ಹೌದು ಹೌದು ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಎಲ್ಲ ಇವನ ಎಲ್ರಿಗಿಂತ ಮುಂಚೆ ವಿಶ್ ಮಾಡಿ ನನಗೆ ಮತ್ತೆ ಉಲ್ಟಾ ಹೊಡೆದನಾ ಇನ್ನು ಶುರು ಮಾಡ್ತಾರೆ. ಓ ಟ್ರಂಪ್, OBCನ, SCನ, STನ, ಯಾವ ಜಾತಿ ನನಗೆ ಗೊತ್ತಾಗಲೇಬೇಕು. ಸದ್ಯದಲ್ಲೇ ನಾನು ಹೈಡ್ರೋಜನ್ ಬಾಂಬ್ ಹಾಕ್ತೀನಿ, ಸದ್ಯದಲ್ಲೇ ನಾನು ಅಟಮ್ ಬಾಂಬ್ ಹಾಕ್ತೀನಿ. ಟ್ರಂಪ್ ಚುನಾವಣೆಯಲ್ಲಿ ವೋಟ್ ಚೋರಿ ಮಾಡಿ ಗೆದ್ದಿದ್ದು. ಟೆಕ್ಸಾಸ್ನಲ್ಲಿ ಚುನಾವಣೆಗೆ ಮುನ್ನ 35,000 ಮತಗಳು ಸೇರ್ಪಡೆಯಾಗಿದೆ. ಎಲ್ಲದಕ್ಕೆ ನನ್ನ ಬಳಿ ಪುರಾವೆಗಳಿದೆ. ವೋಟ್ ಚೋರ್ ಅಂತ ಇನ್ನು ರಾಹುಲ್ ಗಾಂಧಿ ಹೇಳ್ಕೊಂಡು ಬರಲಿಲ್ಲ ಅಂದ್ರೆ ಸಾಕಪ್ಪ. ಏನಂತೀರಾ? ಇನ್ನು ಮೋದಿಜಿಯವರಿಗೆ ವಿಶ್ವದ ನಾಯಕರು ಮಾತ್ರ ಅಲ್ಲ, ಇವನ್ ಇಲ್ಲಿ ಒಂದಷ್ಟು ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಅಂಬಾನಿ, ಶಾರುಖ್ ಖಾನ್, ಅಮೀರ್ ಖಾನ್, ಆಲಿಯಾ ಭಟ್, ಮೊಹಮ್ಮದ್ ಸಿರಾಜ್, ಲಿಸ್ಟ್ ಇನ್ನೂ ಹೋಗುತ್ತೆ. ಇವರೆಲ್ಲರೂ ಕೂಡ ವಿಶ್ ಮಾಡ್ತಾನೆ ಇದ್ದಾರೆ. ಅಂದರೆ ಮೋದಿಜಿಯವರ ವರ್ಚಸ್ಸು ಏನನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ. ಇದ್ಯಾವುದು ಕೂಡ ಈ ಹಿಂದೆ ನಡೆದಿಲ್ಲ, ಇನ್ನು ಮುಂದೆ ನಡೆಯುತ್ತಾ ಗೊತ್ತಿಲ್ಲ. ಇವೆಲ್ಲವನ್ನ ನೋಡಿ ಆ ಧ್ರುವರಾತಿಗೆ ಪಾಪ ಎಷ್ಟು ಉರಿದು ಬಿಟ್ಟಿದೆ ಅಂತ ಹೇಳಿದ್ರೆ ಲಾಸ್ಟಿಗೆ ಟ್ವೀಟೇ ಮಾಡಿಬಿಟ್ಟ. ಏನಂತ? ಕ್ಯಾನ್ ಯು ಇಮ್ಯಾಜಿನ್ ಹೌ ಇನ್ಸೆಕ್ಯೂರ್ ಮಸ್ಟ್ ಮೋದಿ ಬಿ ಆನ್ ದ ಇನ್ಸೈಡ್? Not even his birthday wishes are genuine. His team needs to literally reach out to celebrities and sportsmen to make them wish him happy birthday using a predefined toolkit. What a sad life, honestly. ಅಂದ್ರೆ ಅಯ್ಯೋ ಮೋದಿಜಿ ಎಷ್ಟು ಇನ್ಸೆಕ್ಯೂರ್ ಆಗಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ, ಸೆಲೆಬ್ರಿಟೀಸ್ಗಳ ಜೊತೆಗೆ ಬರ್ಡೇ ವಿಶ್ ಅನ್ನ ಕೇಳಿ ಮಾಡಿಸ್ಕೊಳ್ತಾ ಇದ್ದಾರೆ, ಆಮೇಲೆ ಅದನ್ನ ಹಾಕಿಸ್ಕೊಳ್ತಾ ಇದ್ದಾರೆ. ವಾರೆ ವಾ. ಎಷ್ಟಾದ್ರೂ ಪಪ್ಪು ಸೇನೆಗಳ ಯೋಚನೆ ಈ ತರ ಇದ್ದೇ ಇರುತ್ತೆ, ಆಶ್ಚರ್ಯಗೇನು ಇಲ್ಲ. ಅಂದ್ರೆ ಧ್ರುವರಾತ್ರಿ ಪ್ರಕಾರ ಈ ಅಮೆರಿಕ, ರಷ್ಯಾದ ಅಧ್ಯಕ್ಷರಾಗಿರಬಹುದು, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಹೀಗೆ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳಾಗಿರಬಹುದು, ಸೆಲೆಬ್ರಿಟೀಸ್ ಆಗಿರಬಹುದು, ಮೋದಿಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಯಾಕೆ ಕೋರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೋದಿಜಿಯವರ PR ಟೀಮ್ ಅವರ ಹತ್ರ ಹೋಗಿ ನಮಗೆ ನೀವು ವಿಶ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೇಳ್ಕೊಂಡು ಆಯ್ತು ಓಕೆ ಅಂತ ಹೇಳಿ ಮಾಡಿ ಕಳಿಸ್ತಾ ಇದ್ದಾರೆ. ಅಣ್ಣ, ಇನ್ಸೆಕ್ಯೂರಿಟಿ ಇರೋದು ಮೋದಿಜಿಯವರಿಗೆ ಅಲ್ಲ, ನಿಮಗಳಿಗೆ ಇನ್ಸೆಕ್ಯೂರಿಟಿ ಇರೋದು. ಒಪ್ಕೊಳ್ಳಿ, ನಿಮಗಳಿಗೆ ಇನ್ಸೆಕ್ಯೂರಿಟಿ ಇರೋದು. ಅದಕ್ಕೋಸ್ಕರ ಈ ರೀತಿಯಾದಂತಹ ಟ್ವೀಟ್ಗಳನ್ನು ಹಾಕೊಳ್ತಾ ಇರುವಂತದ್ದು.
ಆ ಮೂಲಕ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕೊಳ್ತಾ ಇರುವಂತದ್ದು. ಸತ್ಯನೇ ಒಪ್ಕೊಂಡ್ಬಿಡಿಯಲ್ಲ. ಹೌದು, ಮೋದಿಜಿ ಒಬ್ಬ ಅದ್ಭುತ ನಾಯಕ, ವಿಶ್ವ ನಾಯಕ, ಜನನಾಯಕ. ಆದ್ರೆ ನಮ್ಮಿಂದ ಅದನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ. ಈ ಹಿಂದೆ ಹೇಗಿತ್ತು, ಆ 70 ವರ್ಷಗಳ ಆಡಳಿತ ಹೇಗಿತ್ತು, ನಮಗೆ ಅದೇ ಚೆನ್ನಾಗಿತ್ತು, ನಮಗೆ ಅದೇ ಬೇಕು, ನಮಗೆ ಭಾರತವನ್ನು ಈ ರೀತಿ ನೋಡೋದಕ್ಕೆ ಇಷ್ಟ ಇಲ್ಲ, ಇಂತಹ ನಾಯಕ ನಮಗೆ ಬೇಡ ಅಂತ ಹೇಳ್ಬಿಡಿ. ಇದನ್ನು ನಮ್ಮಿಂದ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಡಿ. ಒಪ್ಕೊಳ್ತೀವಿ, ಏನು ಬೇಜಾರಿಲ್ಲ. ವೀಕ್ಷಕರೇ, ಇವತ್ತು ನಕ್ಸಲೇಟ್ಗಳು ಪಾಪ ಏನು ಆಗದೆ ಮೂಲೆಯಲ್ಲಿ ಕೈ ಕಟ್ಟಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಲೆಫ್ಟಿಸ್ಟ್ಗಳು ಬಾಯಿ ಮುಚ್ಚಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಕುಟುಂಬ ರಾಜಕಾರಣ ಇವತ್ತು ಮೂಲೆ ಗುಂಪಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಟೆರರಿಸ್ಟ್ಗಳು ಇವತ್ತು ಕೈಲಾಗದೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಸ್ಕ್ಯಾಮ್ಸ್ಟರ್ಗಳು ಇವತ್ತು ತೊಂದರೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಸಪರೇಟಿಸ್ಟ್ಗಳು ಕೆಲಸ ಇಲ್ಲದೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಖಲಿಸ್ತಾನಿಗಳು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿಜಿ. ಮೋದಿಜಿ ಅವರ ಐತಿಹಾಸಿಕ ಸಾಧನೆಗಳನ್ನು ನೋಡೋದಾದ್ರೆ ರಾಮ ಮಂದಿರ ನಿರ್ಮಾಣ, ಆರ್ಟಿಕಲ್ 370 ರದ್ದು, ಆಪರೇಷನ್ ಸಿಂಧೂರ, ಸಿಎಎ, 1 ರ್ಯಾಂಕ್ 1 ಪೆನ್ಷನ್, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಟ್ರಿಪಲ್ ತಲಾಕ್ ರದ್ದತಿ, ಚಂದ್ರಯಾನ 3, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಯುಪಿಐ ಕ್ರಾಂತಿ, 12 ಹೊಸ ಐಐಟಿ, 9 ಹೊಸ ಐಐಎಂ, 15 ಹೊಸ ಐಐಐಟಿ, 16 ಹೊಸ ಏಮ್ಸ್, 12 ಕೋಟಿ ಶೌಚಾಲಯ, ಇನ್ನು ಸ್ಥಿರ ಆಡಳಿತ. ಗವರ್ಮೆಂಟ್ ಗಟ್ಟಿ ಇದೆ ಅಲ್ವಾ? ಪರ್ಫೆಕ್ಟ್ ಅಲ್ವಾ? ಎಸ್. 4.2 ಕೋಟಿ ಮನೆಗಳ ನಿರ್ಮಾಣ, 88 ಹೊಸ ಏರ್ಪೋರ್ಟ್ಗಳ ನಿರ್ಮಾಣ, 52 ಕೋಟಿ ಮುದ್ರಾ ಲೋನ್ಸ್, 50 ಕೋಟಿ ಜೀವ ವಿಮೆ, 3.8 ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ, 16 ಕೋಟಿ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ, 1 ಲಕ್ಷ ಕಿಲೋಮೀಟರ್ ನ್ಯಾಷನಲ್ ಹೈವೇ. ಇವತ್ತು ನಮ್ಮದು 4ನೇ ಅತಿ ದೊಡ್ಡ ಎಕಾನಮಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. 11ರಲ್ಲಿತ್ತು, 4ರಲ್ಲಿದ್ದೇವೆ ಇವತ್ತು. ಇವೆಲ್ಲದಕ್ಕೂ ಕಾರಣ ಒಬ್ಬರೇ, ಮೋದಿಜಿ ಮೋದಿಜಿ ಮೋದಿಜಿ. ಭಯೋತ್ಪಾದನೆಗೆ ಅಂತ್ಯವನ್ನ ಹಾಡೋದಕ್ಕೆ ಮೋದಿಜಿ ಬರ್ಬೇಕಾಯ್ತು, ಭ್ರಷ್ಟಾಚಾರಕ್ಕೆ ಅಂತ್ಯವನ್ನ ಹಾಡೋದಕ್ಕೆ ಮೋದಿಜಿ ಬರ್ಬೇಕಾಯ್ತು, ಸ್ವಜನ ಪಕ್ಷಪಾತಕ್ಕೆ ಅಂತ್ಯವನ್ನ ಹಾಡೋದಕ್ಕೆ ಮೋದಿಜಿ ಬರ್ಬೇಕಾಯ್ತು. ಗರೀಬಿ ಹಟಾವೋ ಗರೀಬಿ ಹಟಾವೋ ಅಂತ ಬಾಯಲ್ಲಿ ಬೊಗಳ್ತಾ ಇದ್ದಾಗ, 70 ವರ್ಷ ಪೊಂಗಿ ಬಿಡ್ತಾ ಇದ್ದಾಗ ನಿಜವಾಗ್ಲೂ ಆ ಬಡದ ನಿರ್ಮೂಲನೆಯನ್ನು ಮಾಡೋದಕ್ಕೆ ಮೋದಿಜಿ ಅವರೇ ಬರ್ಬೇಕಾಯ್ತು. ಭಾರತವನ್ನ ಬಯಲು ಮುಕ್ತ ಶೌಚಾಲಯವನ್ನಾಗಿ ಮಾಡೋದಕ್ಕೆ ಮೋದಿಜಿ ಅವರೇ ಬರ್ಬೇಕಾಯ್ತು. ಹೇಳ್ತಾ ಹೋದ್ರೆ ಬಹಳಷ್ಟಿದೆ, ಕೆಲವನ್ನ ಹೇಳಿದ್ದೀನಿ. ಹೇಳ್ತಾ ಹೋದ್ರೆ ಇವತ್ತು ಒಂದಿನೂ ಸಾಲಲ್ಲ, ಅಷ್ಟಿದೆ. ಇದು ನಮ್ಮ ಮೋದಿಜಿ, ಇದು ನಮ್ಮ ದೇಶದ ಪ್ರಧಾನಿ. ವೀಕ್ಷಕರ, ಕೊನೆಯದಾಗಿ ಟ್ರಂಪ್ ಅವರ ಟ್ವೀಟ್ ನೋಡಿದ ಮೇಲೆ ನನಗೆ ನಿನ್ನೆ ಜಾಸ್ತಿ ನೆನಪಾಗಿದ್ದು ಈ ಮೋದಿಜಿಯವರನ್ನ ವಾರಕ್ಕೂ ಅದಿ ಪಾಪ ಅಂತ ಹೀಯಾಳಿಸಿ ಅದೇನೋ ಬಾಯಿ ಬಡ್ಕೊಳ್ತಾ ಇದ್ರಲ್ವಾ, ಅವರ ಸೊಟ್ಟು ಮೂತಿಗಳು ನೆನಪಾದ್ವು ನನಗೆ. मोदी जी ने वॉर रुकवा दी पापा, वॉर रुकवा दी पापा, बड़े वॉर रुकवा दी। एक फोन कॉल से दूसरे देशों की वॉर रुकवाने वाले पापा। सरक उधर। थोड़ा घाट करया पर काम करया ना पोता, वाइब ना सेम चले, माइंड में एम चले, नोट जितना चले, यार का नेम चले. ಅದರಲ್ಲಿ ಒಂದು ಇವತ್ತು ಧ್ರುವರಾತಿ ಉರಿ ತಡ್ಕೊಳ್ಳಿಕ್ಕಾಗದೆ ಪಾಪ ಟ್ವೀಟ್ ಮಾಡಿ ಫ್ರಸ್ಟ್ರೇಷನ್ ಅನ್ನು ಹೊರಗೆ ಹಾಕ್ಬಿಟ್ಟಿದ್ದಾರೆ. ಉಳಿದವರ ಕಥೆ ಏನೋ ಪಾಪ. ಮೋದಿಜಿಯವರ ಹುಟ್ಟುಹಬ್ಬಕ್ಕೆ ಟ್ವಿಟರ್ ಓಪನ್ ಮಾಡಿದ್ರು ಮೋದಿಜಿನೇ, ಫೇಸ್ಬುಕ್ ಓಪನ್ ಮಾಡಿದ್ರು ಮೋದಿಜಿನೇ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಮೋದಿಜಿನೇ. ಎಲ್ಲವೂ ಮೋದಿಜಿಮಯ ಆಗ್ಬಿಟ್ಟಿದೆ. ಇವೆಲ್ಲವನ್ನ ನೋಡಿ ಮೋದಿಜಿ ವಿರೋಧಿಗಳು ಇನ್ನೂ ಅದು ಹೇಗೆ ಬದುಕೊಂಡಿದ್ದಾರೋ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ವೀಕ್ಷಕರೇ, ದೇಶ ಕಂಡಂತಹ ಅತ್ಯುನ್ನತ ನಾಯಕ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ದೇವರು ಮೋದಿಜಿಯವರಿಗೆ ಇನ್ನಷ್ಟು ಆರೋಗ್ಯವನ್ನ ಕೊಡ್ಲಿ, ಇನ್ನಷ್ಟು ಶಕ್ತಿಯನ್ನ ನೀಡಲಿ, ಅವರನ್ನ ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಬೇಡ್ಕೊಳ್ಳೋಣ. ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಮೋದಿಜಿ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.